ಬೆಳಗಿನ ಬೆಳಕು. ಅರಣ್ಯಕಾಂಡ 16ನೇ ಅಧ್ಯಾಯ. 3 ತೀರ್ಪುಗಳು. ಪಾಳೆಯದಲ್ಲಿ ದಂಗೆ ಭಾಗ 7. ಅರಣ್ಯಕಾಂಡ 16ನೇ ಅಧ್ಯಾಯ ನಮಗೆ ತೋರಿಸುವುದೇನೆಂದರೆ, ಯೆಹೋವನ ವಿರುದ್ಧದ ದಂಗೆಯು ಕೇವಲ ಒಂದೇ ಒಂದು ನ್ಯಾಯ ತೀರ್ಪಿನಲ್ಲಿ ಮುಕ್ತಾಯಗೊಳ್ಳಲಿಲ್ಲ. ವಿವಿಧ ಗುಂಪುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನ್ಯಾಯ ತೀರ್ಪಿಗೆ ಒಳಪಡಿಸಲಾಯಿತು ಮತ್ತು ಪ್ರತಿಯೊಂದು ನ್ಯಾಯ ತೀರ್ಪು ಅವರು ಮಾಡಿದ ದಂಗೆಗೆ ಗಂಭೀರತೆ ತಕ್ಕಂತೆ ಇತ್ತು. ಇಂದು ನಾವು ಈ ಅಧ್ಯಯನವನ್ನು ನೋಡುವಾಗ ದೇವರು ತಾನು ಸ್ಥಾಪಿಸಿದ ಕ್ರಮದ ವಿರುದ್ಧ ಏಳುವ ಪಾಪವನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸಿದ್ದೇನೆಂಬುದನ್ನು ಪ್ರಕಟಿಸುವ 3 ಸ್ಪಷ್ಟ ನ್ಯಾಯ ತೀರ್ಪುಗಳು ಒಂದರ ನಂತರ ಒಂದರಂತೆ ಬರುವುದನ್ನು ಕಾಣುತ್ತೇವೆ. ಮೊದಲನೆಯದಾಗಿ ಕೊರಹ, ದಾತಾನ್ ಮತ್ತು ಅಬೀರಾಮರ ಮೇಲೆ ನ್ಯಾಯ ತೀರ್ಪು ಬಂದಿತು. ಮೋಶೆಯು ಜನಸಮೂಹಕ್ಕೆ ಅವರ ಡೇರೆಗಳಿಂದ ದೂರ ಸರಿಯುವಂತೆಯೂ ಅವರಿಗೆ ಸೇರಿದ ಯಾವುದನ್ನು ಮುಟ್ಟದಂತೆಯೂ ಎಚ್ಚರಿಸಿದನು. ನಂತರ ಮೋಶೆ ಮಾತನಾಡಿ ಮುಗಿಸಿದ ತಕ್ಷಣವೇ ನೆಲವು ಸೀಳಿಗೊಂಡಿತು. ಪವಿತ್ರ ಗ್ರಂಥವು ಹೀಗೆ ಹೇಳುತ್ತದೆ, ಭೂಮಿಯು ತನ್ನ ಬಾಯನ್ನು ತೆರೆದು ಅವರನ್ನು ನುಂಗಿಬಿಟ್ಟಿತು. ದಾತಾನ್, ಅಬೀರಾಮ್, ಅವರ ಕುಟುಂಬದವರು ಮತ್ತು ಈ ದಂಗೆಯಲ್ಲಿ ಭಾಗಿಯಾದವರು ಜೀವಂತವಾಗಿಯೇ ಪಾಳೆಯಕ್ಕೆ ಇಳಿದರು ಮತ್ತು ಭೂಮಿಯು ಅವರ ಮೇಲೆ ಮುಚ್ಚಿಕೊಂಡಿತು. ನಂತರ ಅರಣ್ಯಕಾಂಡ 26ನೇ ಅಧ್ಯಾಯ 10ರಲ್ಲಿ ಕೊರಹನನ್ನು ದಾತಾನ್ ಮತ್ತು ಅಬೀರಾಮನೊಂದಿಗೆ ಅದೇ ದಂಗೆಯಲ್ಲಿ ಜೋಡಿಸಿ ಈ ನ್ಯಾಯ ತೀರ್ಪನ್ನು ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ. ಇದು ಸಾಮಾನ್ಯ ಮರಣವಾಗಿರಲಿಲ್ಲ. ಈ ಮನುಷ್ಯರು ಆತನ ಕ್ರಮದಿಂದ ನಿಂದಿಸಿದ್ದಾರೆ ಮತ್ತು ಆತನು ನೇಮಿಸಿದ ಸೇವಕರನ್ನು ತಿರಸ್ಕರಿಸಿದ್ದಾರೆ ಎಂಬುದಕ್ಕೆ ಯೆಹೋವನೇ ಒಂದು ನಿರ್ದಿಷ್ಟವಾದ ಕುರುಹನ್ನು ನೀಡಿದನು. ಅವನ ಕಾಲುಗಳ ಕೆಳಗಿನ ಭೂಮಿಯೇ ಅವರ ನ್ಯಾಯ ತೀರ್ಪಿನ ಸಾಧನವಾಯಿತು. ಇದರಿಂದ ಈ ಮನುಷ್ಯನು ಯೆಹೋವನ ವಿರುದ್ಧವೇ ನಿಂತಿದ್ದಾರೆ ಎಂಬುದು ಇಡೀ ಇಸ್ರಾಯೇಲರಿಗೆ ಯಾವುದೇ ಸಂದೇಹವಿಲ್ಲದೆ ತಿಳಿದುಬಂತು. ನಂತರ ಕೊರಹನೊಂದಿಗೆ ಸೇರಿಕೊಂಡಿದ್ದ 250 ಮಂದಿ ನಾಯಕರ ಮೇಲೆ ನ್ಯಾಯ ತೀರ್ಪು ಬಂದಿತ್ತು. ಯೆಹೋವನು ಇವರಿಗೆ ಯಾಜಕ ಸೇವೆಯನ್ನು ಎಂದಿಗೂ ನೀಡಿರಲಿಲ್ಲವಾದರೂ ಈ ಮನುಷ್ಯರು ಧೂಪದ ಪಾತ್ರೆಗಳನ್ನು ತೆಗೆದುಕೊಂಡು ಯೆಹೋವನ ಸನ್ನಿಧಿಯಲ್ಲಿ ಧೂಪವನ್ನು ಅರ್ಪಿಸಿದರು. ಆದುದರಿಂದ ಅವರ ದಂಗೆಯು ಕೇವಲ ಮೋಶೆ ಮತ್ತು ಆರೋನರ ವಿರುದ್ಧ ಮಾತ್ರವಾಗಿರದೆ ಯೆಹೋವನು ಸ್ಥಾಪಿಸಿದ ಕ್ರಮವು ವಿರುದ್ಧವೂ ಆಗಿತ್ತು. ಪವಿತ್ರ ಗ್ರಂಥವು ಹೀಗೆ ಹೇಳುತ್ತದೆ, ಯೆಹೋವನ ಬಳಿಯಿಂದ ಬೆಂಕಿ ಹೊರಟು ಧೂಪವನ್ನು ಅರ್ಪಿಸುತ್ತಿದ್ದ ಆ 250 ಜನರನ್ನು ಭಸ್ಮ ಮಾಡಿತು. ಅರಣ್ಯಕಾಂಡ 16ನೇ ಅಧ್ಯಾಯ 35ನೇ ವಾಕ್ಯ. ಈ ನ್ಯಾಯ ತೀರ್ಪು ಎಷ್ಟು ಸೂಕ್ಷ್ಮವಾಗಿತ್ತು ಎಂಬುದನ್ನು ಗಮನಿಸಿ. ಯಾವ ಕ್ರಿಯೆಯ ಮೂಲಕ ಅವರು ಯಾಜಕತ್ವದ ಹಕ್ಕನ್ನು ಪಡೆಯಲು ಪ್ರಯತ್ನಿಸಿದ್ದಾರೋ ಅದೇ ಕ್ರಿಯೆಯು ಅವರ ನ್ಯಾಯ ತೀರ್ಪಿನ ಸ್ಥಳವಾಯಿತು. ಯೆಹೋವನು ತಮಗೆ ನೀಡದಿರುವ ಘನತೆಯನ್ನು ಕಸಿದುಕೊಳ್ಳಲು ಅವರು ಧೂಪದ ಪಾತ್ರೆಗಳನ್ನು ಎತ್ತಿದರು. ಆದರೆ ಅದೇ ಧೂಪದ ಪಾತ್ರೆಗಳಿಂದ ಬಂದ ನ್ಯಾಯ ತೀರ್ಪಿನ ಬೆಂಕಿಯು ಅವರನ್ನು ಎದುರಿಸಿ ತಾನು ಬಯಸಿದ ತಕ್ಷಣ ಯಾರು ಪವಿತ್ರ ಸೇವೆಗಾಗಿ ತನಗಾಗಿಯೇ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂಬುದನ್ನು ಯೆಹೋವನು ಸ್ಪಷ್ಟವಾಗಿ ತೋರಿಸಿದನು. ಯೆಹೋವನಿಂದ ನೀಡಲ್ಪಡದಿರುವುದನ್ನು ಮನುಷ್ಯನು ಎಂದಿಗೂ ಬಲವಂತವಾಗಿ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಈ 2 ಭಯಂಕರ ನ್ಯಾಯ ತೀರ್ಪುಗಳನ್ನು ಕಣ್ಣಾರೆ ಕಂಡ ಮೇಲಂತೂ ಜನಸಮೂಹವು ದೇವರಿಗೆ ಭಯಪಟ್ಟು ಪಶ್ಚಾತ್ತಾಪ ಪಡುವುದೇ ಎಂದೇ ಯಾರಾದರೂ ಖಂಡಿತವಾಗಿಯೂ ನಿರೀಕ್ಷಿಸುತ್ತಾರೆ. ಆದರೆ ತಕ್ಷಣವೇ ಮರುದಿನ ಜನರು ಮತ್ತೆ ಮೋಶೆ ಮತ್ತು ಆರೋನರ ವಿರುದ್ಧ ಒಟ್ಟುಗೂಡಿ, ನೀವು ಯೆಹೋವನ ಜನರನ್ನು ಕೊಂದಿದ್ದೀರಿ ಎಂದು ಹೇಳಿದರು. ಅವರು ಭೂಮಿಯು ಸೀಳಿಕೊಂಡದ್ದನ್ನು ನೋಡಿದರು, ಯೆಹೋವನ ಬಳಿಯಿಂದ ಬೆಂಕಿ ಹೊರಟು ಬಂದುದನ್ನು ನೋಡಿದರು. ಆದರೂ ಅವರು ಮೋಶೆ ಮತ್ತು ಆರೋನರ ಮೇಲೆ ದೋಷ ಹೊರಿಸಿದರು ಮತ್ತು ನ್ಯಾಯ ತೀರ್ಪಿಗೆ ಒಳಗಾದ ಆ ದಂಗೆಕೋರರು ಯೆಹೋವನ ಜನರು ಎಂದು ಕರೆದರು. ಜನಸಮೂಹವು ಮತ್ತೊಮ್ಮೆ ತಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಂಡಿದ್ದರಿಂದ ಯೆಹೋವನು ಅವರ ಮಧ್ಯೆ ಪ್ರಕಟವಾಗುವಂತೆ ಒಂದು ರೋಗವನ್ನು ಕಳುಹಿಸಿದನು ಮತ್ತು ಅದು ಪಾಳೆಯದಲ್ಲಿ ಶೀಘ್ರವಾಗಿ ಹಬ್ಬಿತು.
ಮೋಶೆಯು ತಕ್ಷಣವೇ ಈ ಅಪಾಯವನ್ನು ಅರ್ಥ ಮಾಡಿಕೊಂಡು ಆರೋನರಿಗೆ ಧೂಪದ ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ಬೆಂಕಿ ಮತ್ತು ಧೂಪವನ್ನು ಹಾಕಿ ಜನರಿಗೋಸ್ಕರ ಪ್ರಾಯಶ್ಚಿತ್ತ ಮಾಡಲು ಹೇಳಿದನು. ಆರೋನರು ಸುರಕ್ಷಿತ ದೂರದಲ್ಲಿ ನಿಲ್ಲಲಿಲ್ಲ. ಅವನು ಜನಸಮೂಹದ ಮಧ್ಯಕ್ಕೆ ಓಡಿ ಹೋಗಿ ಜೀವಂತ ಮತ್ತು ಸತ್ತವರ ಮಧ್ಯೆ ನಿಂತುಕೊಂಡನು. ಪವಿತ್ರ ಗ್ರಂಥವು ಹೀಗೆ ಹೇಳುತ್ತದೆ, ಅವನು ಸತ್ತವರ ಮತ್ತು ಜೀವಂತರ ಮಧ್ಯೆ ನಿಂತುಕೊಂಡನು. ಆಗ ಆ ರೋಗವು ನಿಂತು ಹೋಯಿತು. ಅರಣ್ಯಕಾಂಡ 16ನೇ ಅಧ್ಯಾಯ 48ನೇ ವಾಕ್ಯ. ಆದರೆ ಆ ರೋಗವು ನಿಲ್ಲುವ ಮುನ್ನ ಕೊರಹನ ದಂಗೆಯಲ್ಲಿ ಸತ್ತವರನ್ನು ಹೊರತುಪಡಿಸಿ 14,700 ಜನರು ಸತ್ತು ಹೋದರು. ಅರಣ್ಯಕಾಂಡ 16ನೇ ಅಧ್ಯಾಯ 49ನೇ ವಾಕ್ಯ. ಆದುದರಿಂದ ಅರಣ್ಯಕಾಂಡ 16ರಲ್ಲಿ ಕಂಡುಬರುವ ನ್ಯಾಯ ತೀರ್ಪುಗಳು ಸ್ಪಷ್ಟ ಮತ್ತು ಕಠಿಣವಾಗಿದ್ದವು. ಭೂಮಿಯು ದಂಗೆಕೋರರನ್ನು ನುಂಗಿಬಿಟ್ಟಿತು. ಬೆಂಕಿ ಆ 250 ಮಂದಿ ನಾಯಕರನ್ನು ಭಸ್ಮ ಮಾಡಿತು. ಮಹಾಮಾರಿ ರೋಗವು ಜನಸಮೂಹಕ್ಕೆ ತಾಗಿ 14,700 ಜನರು ಮರಣ ಹೊಂದಿದರು. ಈ ನ್ಯಾಯ ತೀರ್ಪುಗಳು ದಂಗೆ, ಅಸೂಯೆ, ಸುಳ್ಳು ಆರೋಪ ಮತ್ತು ಅತ್ಯಂತ ಸ್ಪಷ್ಟವಾದ ತಿದ್ದುಪಡಿಯ ನಂತರವೂ ಪಶ್ಚಾತ್ತಾಪ ಪಡಲು ನಿರಾಕರಿಸುವುದನ್ನು ಯೆಹೋವನು ಎಷ್ಟು ಗಂಭೀರವಾಗಿ ಪರಿಗಣಿಸಿದ್ದಾನೆಂಬುದನ್ನು ಬಯಲು ಮಾಡುತ್ತಾನೆ. ಆದರೂ ಇಂತಹ ಭಯಂಕರ ನ್ಯಾಯ ತೀರ್ಪಿನ ಮಧ್ಯದಲ್ಲೂ ನಾವು ಕೃಪೆಯ ಒಂದು ಚಿತ್ರಣವನ್ನು ಕಾಣುತ್ತೇವೆ. ಏಕೆಂದರೆ ಯಾಜಕನಾದ ಆರೋನನು ಸಾಯುತ್ತಿರುವವರ ಮಧ್ಯೆ ಓಡಿ ಹೋಗಿ ಪ್ರಾಯಶ್ಚಿತ್ತ ಮಾಡಿದನು ಮತ್ತು ಆ ರೋಗವು ನಿಂತು ಹೋಯಿತು. ಕೋರಹನು ಕಡೆಗಾಣಿಸಿದ ಅದೇ ಯಾಜಕತ್ವವು ಉಳಿದ ಜನರನ್ನು ಉಳಿಸುವ ಸಾಧನವಾಯಿತು. ಆ ಪಾಳೆಯದಲ್ಲಿ ನ್ಯಾಯ ತೀರ್ಪು ಮತ್ತು ಕೃಪೆ ಎರಡು ಪಕ್ಕಪಕ್ಕದಲ್ಲೇ ನಿಂತಿದ್ದವು. ಒಂದೆಡೆ ದೇವರ ಕೋಪದ ಬೆಂಕಿ, ಮತ್ತೊಂದೆಡೆ ಸತ್ತವರ ಮತ್ತು ಜೀವಂತರ ಮಧ್ಯೆ ನಿಂತಿರುವ ಯಾಜಕ. ಇದು ಅತ್ಯಂತ ಎಚ್ಚರಿಕೆಯ ಅಧ್ಯಾಯವಾಗಿದೆ, ಏಕೆಂದರೆ ಜನರು ಕೇವಲ ಒಂದೇ ಒಂದು ತಪ್ಪನ್ನು ಮಾಡಲಿಲ್ಲ. ದೇವರು ಅದನ್ನು ಬಹಿರಂಗವಾಗಿ ನ್ಯಾಯ ತೀರ್ಪಿಗೆ ಒಳಪಡಿಸಿದ ಮೇಲೆಯೂ ದಂಗೆಯು ಮತ್ತೆ ಮತ್ತೆ ಮುಂದುವರಿಯಿತು. ಮತ್ತು ಇದು ನಮಗೆ ನೀಡುವ ಎಚ್ಚರಿಕೆಯ ಬಹಳ ಸ್ಪಷ್ಟವಾಗಿದೆ. ಯೆಹೋವನು ತಿದ್ದಿದಾಗ ಅದಕ್ಕೆ ಸರಿಯಾದ ಪ್ರತಿಕ್ರಿಯೆ ಎಂದರೆ ನಮ್ರತೆ ಮತ್ತು ಪಶ್ಚಾತ್ತಾಪವೇ ಹೊರತು ಮತ್ತೊಂದು ಆರೋಪ ಮಾಡುವುದಲ್ಲ. ಇಸ್ರಾಯೇಲ್ಯರು ಪ್ರತಿಯೊಂದು ತಿದ್ದುಪಾಡಿಗೂ ಹೊಸ ದೂರಿನ ಮೂಲಕವೇ ಉತ್ತರಿಸಿದರು ಮತ್ತು ಪ್ರತಿಯೊಂದು ಹೊಸ ದೂರು ಹೊಸ ನ್ಯಾಯ ತೀರ್ಪನ್ನು ತಂದಿತು. ಆದರೆ ಜೀವದ ಮಾರ್ಗವು ಇದಕ್ಕೆ ಸಂಪೂರ್ಣ ವಿರೋಧವಾಗಿದೆ. ದೇವರು ನಮ್ಮನ್ನು ಗದರಿಸಿದಾಗ ನಾವು ತಗ್ಗಿಸಿಕೊಂಡು ನಮ್ಮ ಪಾಪವನ್ನು ಒಪ್ಪಿಕೊಂಡು ಶೀಘ್ರವಾಗಿ ವಿಧೇಯತೆಗೆ ಹಿಂತಿರುಗಬೇಕು. ಪವಿತ್ರ ಗ್ರಂಥವು ಹೀಗೆ ಹೇಳುತ್ತದೆ, ಪದೇ ಪದೇ ತಿದ್ದಿದರೂ ತನ್ನ ಕುತ್ತಿಗೆಯ ಕಠಿಣ ಮಾಡಿಕೊಳ್ಳುವವನು ಚಿಕಿತ್ಸೆಯೇ ಇಲ್ಲದಂತೆ ತಟ್ಟನೆ ನಾಶವಾಗುವನು. ಹೊಸ ಸೃಷ್ಟಿಯು ತಿದ್ದುಪಡಿಯ ನಂತರ ಎಂದಿಗೂ ತನ್ನ ಹೃದಯವನ್ನು ಕಠಿಣ ಮಾಡಿಕೊಳ್ಳದೆ ನಮ್ಮ ಮಹಾಪ್ರಧಾನ ಯಾಜಕನು ಸತ್ತವರ ಮತ್ತು ಜೀವಂತರ ಮಧ್ಯೆ ನಿಂತಿರುವವನು ಆದ ಕ್ರಿಸ್ತ ಯೇಸುವಿನ ಕೈ ಕೆಳಗೆ ಶೀಘ್ರವಾಗಿ ವಿಧೇಯತೆಗೆ ಹಿಂತಿರುಗಲಿ. ನಮಗೂ ಮತ್ತು ನಾವು ಪಡೆಯಬೇಕಿದ್ದ ನ್ಯಾಯ ತೀರ್ಪಿಗೂ ಮಧ್ಯ ನಿಂತನು ಆತನೇ. ದೇವರ ಚಿತ್ತವಿದ್ದರೆ ನಾಳೆ ನಾವು ಈ ಅಧ್ಯಯನವನ್ನು ಮತ್ತಷ್ಟು ವಿಷಯಗಳನ್ನು ಮತ್ತು ಅದು ನಮಗೆ ನೀಡುವ ಪಾಠಗಳನ್ನು ಅಧ್ಯಯನ ಮಾಡೋಣ. ಪ್ರಾರ್ಥನೆ. ನಮ್ಮ ತಂದೆಯೇ, ನಿನ್ನ ನ್ಯಾಯ ತೀರ್ಪುಗಳು ನೀತಿಯುಳ್ಳವುಗಳಾಗಿವೆ ಮತ್ತು ನಿನ್ನ ಕೃಪೆಯು ಮಹತ್ತರವಾದುದು. ನೀನು ಸ್ಥಾಪಿಸಿದ ಕ್ರಮದ ವಿರುದ್ಧದ ದಂಗೆಯನ್ನು ನೀನು ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೀ ಎಂಬುದನ್ನು ನಾವು ಕಂಡುಕೊಂಡಿದ್ದೇವೆ. ನೀನು ನಮಗೆ ನೀಡಿರುವುದನ್ನು ನಾವು ಎಂದಿಗೂ ಬಲವಂತವಾಗಿ ಪಡೆದುಕೊಳ್ಳಲು ಯತ್ನಿಸದಂತೆ ನಮಗೆ ಕಲಿಸು. ನೀನು ನಮ್ಮನ್ನು ತಿದ್ದಿದಾಗ ಅದನ್ನು ಹೊಸ ದೂರು ಅಥವಾ ಆರೋಪದ ಮೂಲಕ ಎದುರಿಸದಂತೆ ನಮ್ಮನ್ನು ಕಾಯು. ನಾವು ಶೀಘ್ರವಾಗಿ ತಗ್ಗಿಸಿಕೊಂಡು ನಮ್ಮ ಪಾಪವನ್ನು ಒಪ್ಪಿಕೊಂಡು
ತಕ್ಷಣವೇ ವಿಧೇಯತೆಗೆ ಹಿಂತಿರುಗುವಂತೆ ಮಾಡು. ನಮಗೂ ಮತ್ತು ನಾವು ಪಡೆಯಬೇಕಿದ್ದ ನ್ಯಾಯ ತೀರ್ಪಿಗೂ ಮಧ್ಯೆ ನಿಂತಿರುವ ನಮ್ಮ ಮಹಾಪ್ರಧಾನ ಯಾಜಕನಿಗಾಗಿ ನಿನಗೆ ವಂದಿಸುತ್ತೇವೆ. ತನ್ನ ಅಪರಾಧಗಳನ್ನು ಮುಚ್ಚಿಡುವವನಿಗೆ ಕ್ಷೇಮವಾಗುವುದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕೃಪೆ ದೊರೆಯುವುದು. ಜ್ಞಾನೋಕ್ತಿ 28:13. ನಮ್ಮ ಪ್ರಧಾನ ಯಾಜಕನಾದ ಕ್ರಿಸ್ತನ ಹೆಸರಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ನಮ್ಮ ಪರಮ ತಂದೆಯೇ. ಆಮೇನ್.